ಇನ್ನು ವೀಕೆಂಡಲ್ಲಿ ಒಂದು ವಿಡಿಯೋ ಪ್ಲೇ ಮಾಡ್ತಾರೆ, ಒಂದು 3-4 ವಾರದ ಹಿಂದಿನ ವಿಡಿಯೋ. ಅಂದರೆ ಹಿಂಗೆ ಪ್ಲ್ಯಾನ್ ಮಾಡಿಕೊಂಡು ಟಾರ್ಗೆಟ್ ಮಾಡಿಕೊಂಡು ನಾಮಿನೇಟ್ ಮಾಡೋಣ ಅಂತ ಹೇಳಿ. ಅದಕ್ಕೆ ಐಶ್ವರ್ಯ ಅವರು ಬಿಗ್ ಬಾಸಿಗೆ ಹೋಗಿ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅಂದರೆ ನನಗೆ ಈ ಥರ ಮಾಡಬೇಕು, ಈ ಥರ ಮಾತಾಡಬೇಕು ಅಂತ ಐಡಿಯಾ ಬಂದಿದೆ ಚೈತ್ರ ಮಾತಾಡಿದ್ಮೇಲೆ. ಚೈತ್ರ ಹೊರಗೆ ಹೋಗಿ ಬಂದಮೇಲೆ ಟೀಮ್ ಅವರೇ ಹೇಳ್ಕೊಟ್ಟಿರೋದು ಈ ಥರ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟಿದ್ರು ಅಂತ ಅವ್ರು ನನಗೆ ಹೇಳಿದ್ರು ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಏನಾದ್ರು ಡಿಸ್ಕಷನ್ ಆಗಿತ್ತಾ ಮನೆಯಲ್ಲಿ? ಇಲ್ಲ ಮೇಡಮ್, ಯಾವ ಟೀಮ್ ಅವರು ಯಾರು ಕೂಡ ಎಲ್ಲೂ ಯಾವುದು ಹೇಳಲ್ಲ. ಪರ್ಟಿಕ್ಯುಲರ್ಲಿ ನೀವು ಟೀಮ್ ಅಂದಾಗ ಯಾವುದು ಬಿಗ್ ಬಾಸ್ ಮನೆ ಒಳಗಡೆ ಇಲ್ಲ ಮೇಡಮ್, ನಮಗೆ ಬಿಗ್ ಬಾಸ್ ಟೀಮ್ ಅವ್ರು ಯಾವುದು ಕಮ್ಯುನಿಕೇಟ್ ಮಾಡಂಗಿಲ್ಲ. ನಾನು ಹೊರಗಡೆ ಇದ್ದಾಗ ಅನ್ಕೊಂಡಿದ್ದೆ ಇದೊಂಥರ ಆಟ ಬಿಡು, ಅಲ್ಲೆಲ್ಲ ಹೇಳ್ಕೊಡ್ತಾರೆ ಮಾಡ್ತಾರೆ ಅಂತ. ನಮಗೆ ಬರೋದು ಎರಡೇ ಮೇಡಮ್, ಒಂದು ಗಾಡ್ ಆದ್ರೆ ಒಂದು ಗಾಡ್ ಫಾದರ್. ಗಾಡ್ ಬಿಗ್ ಬಾಸ್ ಆದ್ರೆ ಗಾಡ್ ಫಾದರ್ ಸುದೀಪ್ ಸರ್. ಒಂದು ಪ್ರತಿದಿನ ನಮಗೆ ವಾಯ್ಸ್ ಕೇಳಿಸೋದು ಬಿಗ್ ಬಾಸ್ ಅವ್ರದ್ದು. ಅದು ಬಿಟ್ಟರೆ ಸುದೀಪ್ ಸರ್ದು. ಅವರಿಬ್ಬರು ಏನು ಹೇಳ್ತಾರೆ ಅದ್ರ ಮೇಲೆ ನಾವು ಆಟ ಆಡಬೇಕು, ಬಿಟ್ಟರೆ ಬೇರೆ ಯಾವ ಟೀಮ್ ಅವರು ನಮ್ಮ ಜೊತೆಗೆ ಕಮ್ಯುನಿಕೇಟ್ ಬರಲ್ಲ. ನಮ್ಗೆ ಯಾರು ಕೂಡ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ. ಮತ್ತೆ ಚೈತ್ರ ಅವ್ರು ಅಷ್ಟೆಲ್ಲ ಬಂದು ಮಾತಾಡಿದ್ರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ ನಿಮಗೆ? ನೀವು ಮೇಡಮ್ ಆ್ಯಕ್ಚುಲಿ ಹುಷಾರಿಲ್ಲ ಹಾಸ್ಪಿಟ್ಲ್ ಅಂತ ಬಂದ ನನ್ನೂ ಕರ್ಕೊಂಡು ಹೋಗಿದ್ದಾರೆ. ಹೌದಲ್ಲ, ಹೈಯೆಸ್ಟ್ ನೀವೇ ಅನ್ಸುತ್ತೆ. ನಾನೇ ಜಾಸ್ತಿ ಹಾಸ್ಪಿಟ್ಲ್ಗೆ ಹೋಗಿ ಬಂದಿದ್ದೀನಿ. ಅವ್ರದ್ದೇ ಅಂತ ಸ್ವಲ್ಪ ಪ್ರೋಟೋಕಾಲ್ಗಳಿರುತ್ತೆ, ಆ ಪ್ರೋಟೋಕಾಲ್ನ ತುಂಬ ನೀಟಾಗಿ ಮೇಂಟೈನ್ ಮಾಡಬೇಕು. ಯಾಕಂದ್ರೆ ನನಗೆ ಒಬ್ಬ ವ್ಯಕ್ತಿ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅಂತಂದ್ರೆ ನಂಬಿಕೆ ಉಳಿಸ್ಕೋಬೇಕು ಮೇಡಮ್. ಹುಷಾರಿಲ್ಲ ಅಂತಂದಾಗ ಚೈತ್ರ ಅವ್ರನ್ನ ಹಾಸ್ಪಿಟ್ಲಿಗೆ ಎಮರ್ಜೆನ್ಸಿ ಕರ್ಕೊಂಡು ಹೋದಾಗಲೂ ಕೂಡ ಅವರು ನನಗನ್ಸಿದ್ದು ಅದೇ ದಿನ ನಾವು ಕಳಪೆ ಡಿಸೈಡ್ ಮಾಡಬೇಕಾಗಿರುತ್ತೆ. ಅವ್ರ ಆಟ ಇರಲ್ಲ, ಅದಕ್ಕೆ ಹೋದ್ರೇನೋ ಅಂತ ನನ್ನ ಮನಸ್ಸಲ್ಲಿ ನಾನು ಅಂದ್ಕೊಂಡಿದ್ದು ಉಂಟು. ಅವ್ರು ಹೊರಗಡೆ ಹೋಗಿ ಒಳಗಡೆ ಬಂದು ಇದೆಲ್ಲ ಕ್ರಿಯೇಟ್ ಮಾಡಿದ್ಮೇಲೆ ಆವಾಗ ನನಗನ್ಸುತ್ತೆ ಚೈತ್ರ ಬೇಕು ಬೇಕು ಅಂತ ಇದನ್ನು ಮಾಡಿದ್ದಾರೆ ಅಂತ ಅನಿಸಿದ್ದು ಉಂಟು. ಆ್ಯಕ್ಚುಲಿ ಹೋಗಿದ್ದು ಹಾಸ್ಪಿಟ್ಲ್ ವಿಷಯಕ್ಕೆ, ಹಂಗೆ ಹೋಗಿ ಹಂಗೆ ಬರಬೇಕಾಗಿತ್ತು. ಅವರು ಬೇರೆ ವಿಷಯಗಳನ್ನೆಲ್ಲ ಕೇಳೋ ಅವಶ್ಯಕತೆ ಏನಿರಲಿಲ್ಲ ಚೈತ್ರ ಅವರಿಗೆ. ಓಕೆ, ರೀಸೆಂಟಾಗಿ ಅವ್ರ ಮನೆಯಿಂದ ಒಂದ್ಸಲಿ ಹೊರಗೆ ಬಂದಿದ್ರು, ಏನಕ್ಕೆ ಅಂತ ಗೊತ್ತಾಯ್ತಾ? ಗೊತ್ತಿರಲಿಲ್ಲ ಮೇಡಮ್ ನನಗೆ. ಇಲ್ಲಿ ಮನೆ ನೀವು ಹೊರಗಡೆ ಬಂದ್ಮೇಲೆ ಹೊರಗಡೆ ಬಂದ್ಮೇಲೆ ಗೊತ್ತಾಯ್ತು, ನಮ್ಮ ಸ್ನೇಹಿತರು ಹೇಳಿದ್ರು. ಕೋರ್ಟ್ ಕೇಸ್ ಅಂತ ಹೇಳಿ ಬಂದಿದ್ರು. ಅವಾಗೆಲ್ಲ ಏನ್ ಬಂದ್ ಹೇಳಿಲ್ವ ಅವರು? ಅಂದ್ರೆ ಈ ತರ ಆಗ್ತಾ ಇದೆ, ಹಿಂಗ್ ಮಾತಾಡ್ತಾ ಇದಾರೆ, ಜನಗಳ ಒಪಿನಿಯನ್ ಇದೆ? ಏನು ಹೇಳಿಲ್ಲ. ಓಕೆ ಓಕೆ, ಫಸ್ಟ್ ಟೈಮ್ ಇದ್ದಾಗ ಅಷ್ಟೇ. ನನಗೂ ಫಸ್ಟ್ ಟೈಮ್ ಇದ್ದಾಗ ಹೇಳಿದ್ರು. ಆ ವಾರ ನನಗೆ ಉತ್ತಮ ಸಿಕ್ಕಿತ್ತು. ಅವಾಗ ಹೇಳಿದ್ರು, ಅಣ್ಣ ಮನೆಯವ್ರನ್ನೆಲ್ಲ ನಂಬಕ್ ಹೋಗ್ಬೇಡಣ ಅಂತಂದ್ರು. ನಾನು ಯಾಕೆ ಚೈತ್ರ ಈ ತರ ಹೇಳ್ತಾ ಇದ್ದಾಳೆ ಅಂತ ನಾನು ಅನ್ಕೊಂಡೆ. ನಾನು ಅದ್ರ ಬಗ್ಗೆ ಜಾಸ್ತಿ ರಿಯಾಕ್ಟ್ ಮಾಡಕ್ ಹೋಗ್ಲಿಲ್ಲ, ಸುಮ್ಮನೆ ಆಗ್ಬಿಟ್ಟೆ.